ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತು ಹೇಳ್ಕೊಡ್ತೀವಿ ನಿಮಗೆ ಬೇಬಿಗೆ ಮಸಾಜ್ ಹೆಂಗೆ ಮಾಡೋದಂತ ಹೇಳಿ. ಸೊ ನಮ್ಮ ಬಾಬಿ ಮಸಾಜ್ ಮಾಡ್ತಾ ಇದ್ದಾರೆ ಬೇಬಿಗೆ. ಅವ್ರಿಗೆ ಭಾಳ ನಾಲೆಜ್ ಐತೆ ಇದ್ರ ಬಗ್ಗೆ ರೀ. ಯಾಕಂದ್ರೆ ಅವ್ರ ಮಗಂದು ಅವರೇ ಮಾಡ್ಕೊಂಡಿದ್ರು ನೋಡ್ರಿ. ಸೆಕ್ಷನ್ ಆಗಿತ್ತು, ಬಟ್ ಸ್ಟಿಲ್ ಅವರೇ ಮಾಡ್ಕೊಂಡಿದ್ರು. ಒಂದು 15 ಡೇಸ್ ಆದಮೇಲೆ ತಾವು ಬೇಬಿಗೆ ತಾವೇ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹೆಂಗೆ ಅಂತ ಹೇಳ್ಕೊಡ್ತಾರೆ ನೋಡ್ರಿ ಈಗ. ಸೊ ನಾವು ಕೆಂಪು ಎಣ್ಣೆ ಅಂತ ಯೂಸ್ ಮಾಡ್ತೀವಿ, ಇನ್ನೊಂದು ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಮಿಕ್ಸ್ ಮಾಡಿ ಅದೊಂದು ಹಚ್ತೀವಿ. ಎಣ್ಣೆ ರೆಡಿ ಮಾಡಿ ಫಸ್ಟ್ ಬೇಬಿಗೆ ಎಲ್ಲ ಕಡೆನೂ ಅಪ್ಲೈ ಮಾಡ್ತಿದ್ದಾರೆ ನೋಡ್ರಿ ಹಿಂಗೆ. ಸೊ ಅದು ಬೇಬಿಗೆ ರೆಡ್ ಆಗಿದೆಲ್ಲ, ರ್ಯಾಷಸ್ ಎಲ್ಲ ಅವ್ನು ಒಂದೇ ಕಡೆ ಮಲಗಿದ್ದು, ಅದಕ್ಕೆ ಹಂಗೆ ಆಗಿದೆ ರೀ ಅದು. ಸೊ ಫಸ್ಟು ಎಲ್ಲ ಕಡೆ ನೀಟಾಗಿ ಆಯಿಲ್ ಹಚ್ಕೋಬೇಕು ನಾವು. ಈ ಆಯಿಲ್ ಏನು ಮಾಡಿರ್ತೀವಿ ನಾವು, ಬಿಸಿನೀರಲ್ಲೇ ಒಂಚೂರು ಹಿಂಗೆ ಬಿಸಿ ಆಗೋ ಮಟ್ಟ ಅದು ಎಣ್ಣೆನ ಇಟ್ಟಿರ್ತೀವಿ. ಆಮೇಲೆ ತೆಗೆದು ಹಿಂಗೆ ಬೇಬಿಗೆ ಹಚ್ತೀವಿ ನೋಡಿ. ಅವ್ನು ಸ್ಮೈಲ್ ಕೊಡ್ತಾ ಇರೋದು ನೋಡ್ರಲ್ಲಿ. ಸೊ ಇವನೀಗ 4th ಮಂತಲ್ಲಿದ್ದಾನೆ. ಸೊ ಹುಟ್ಟಿದ ತಕ್ಷಣನೇ ಇಂದ ಸ್ಟಾರ್ಟ್ ಮಾಡ್ಬೋದು ಮಸಾಜ್ನ. ಸೊ ಇದೇ ಪದ್ಧತಿ ಮಾಡಿ ನೀವು. ಸೊ ಈ ಥರ ಹಚ್ಬೇಕು ಆಯಿಲು. ಕಾಲು ಈ ಥರ ಹಿಡ್ಕೊಂಡು ಅದಕ್ಕೊಂಚೂರು ಎಣ್ಣೆ ಹಚ್ಚಿ ಚಲೋ ತಂಗ ತಿಕ್ಬೇಕ್ರಿ ಹಿಂಗೆ. ಸೊ ನೋಡಿ ಎಷ್ಟು ಕಂಫರ್ಟಬಲಾಗಿ ಮಲಗಿದ್ದಾನೆ ಅವನು. ಸೊ ಅವ್ನಿಗೆ ಯಾವುದೇ ರೀತಿ ಪೇನ್ ಆಗೋದಿಲ್ಲ. ಮಕ್ಳಿಗೆ ಆ ಥರ ಮಾಡೋಬಾರ್ದಿಲ್ಲ ಅಂದ್ರೆ ಅವು ಕಿರಿಕಿರಿ ಮಾಡ್ಕೋತಾವ್ರಿ ಭಾಳ. ಸೊ ನೀಟಾಗಿ ಆಯಿಲ್ ಹಚ್ಚಿ ಈ ಥರ ಮಸಾಜ್ ಮಾಡ್ಕೋಬೇಕು. ಮುಖಕ್ಕೆ ಮುಟ್ಬೇಕಾದ್ರೆ ಫಸ್ಟ್ ನೀವು ಕೈಗೆ ಎಣ್ಣೆ ಹಚ್ಕೊಂಡು ರಬ್ ಮಾಡಿ ಆಮೇಲೆ ಬೇಬಿ ಮುಖ ಮುಟ್ರಿ. ಅವ್ರು ಡೈರೆಕ್ಟ್ ಮುಖಕ್ಕೆ ಹಚ್ಚಿಸ್ಕೊಳೋದಿಲ್ಲ. ಈ ಥರ ಹಿಂಗೆ ಹಚ್ಬೇಕು ನೋಡ್ರಿ ಈಗ. ಹಿಂಗೆ ನಮ್ಮ ಬಾಬಿ ಯಾವತ್ತೂ ಗಲ್ಲ ತೆಗ್ತಾರೆ. ಇದೇನು ಹಾರ್ಷ್ ಅನ್ಸುತ್ತೆ ನೋಡ್ಲಿಕ್ಕೆ ಅಷ್ಟೇ, ಅದೇನು ಇರೋದಿಲ್ಲ. ಸೊ 2 ಸೈಡ್ ಈ ಥರ ತಿಕ್ತಾರೆ ನಮ್ಮ ಬಾಬಿ. ಅವ್ನಿಗೇನಾದ್ರು ಕಿರಿಕಿರಿ ಅವ್ನು ಹತ್ತು ಬಿಡ್ತಿದ್ದ. ಸೊ ಅಳ್ತಿಲ್ಲ, ಅವ್ನು ಆರಾಮಾಗಿ ಮಾಡಿಸ್ಕೋತಿದ್ದಾನೆ. ಸೊ ಈ ಥರ ಶೋಲ್ಡರ್ ತಿಕ್ಕೋಬೇಕು ಬೇಬಿಗೆ ನೀಟಾಗಿ. ಮತ್ತು ಇವಾಗ ನಾವು ಹೊಳ್ಳಿಸ್ಕೊಂಡು ಈಗ ತಲೆಗೆ ನಮ್ಮ ಬಾಬಿ ಎಣ್ಣೆ ಹಾಕ್ತಿದ್ದಾರೆ ನೋಡಿ ಈಗ. ಸೊ ನಾವು ಅದೇನು ಕೆಂಪೆಣ್ಣೆನ ಹಾಕ್ತೀವಿ ತಲೆಗೂ, ಏನೂ ತೊಂದರೆ ಇಲ್ಲ. ಅದು ಯಾವ ರೀತಿ ಬಳಸಿದ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀಟಾಗಿ ಎಣ್ಣೆ ಹಚ್ಚಿ ಇವಾಗ ಬೆನ್ನೆಗೆಲ್ಲ ಎಣ್ಣೆ ಹಚ್ತಾರೆ ನೋಡಿ ನಮ್ಮ ಬಾಬಿ ಈಗ. ಕಾಲಿಗೆ ಬೆನ್ನಿಗೂ ನೀಟಾಗಿ ಮಸಾಜ್ ಮಾಡ್ಕೋಬೇಕ್ರಿ. ಎರಡು ಕೈ ಒಂಚೂರು ಹಿಂದ್ಗಡೆ ತೊಗೊಂಡು ಒಂಚೂರು ಎಣ್ಣೆ ಹಚ್ಚಿ ಹಿಂಗೆ ತಿಕ್ತಾರೆ ನೋಡಿ. ಸ್ಲೋಗೆ ತಿಕ್ಬೇಕು, ಓಕೆ, ಕೈ ಮಾತ್ರ. ಈ ಥರ ಮತ್ತು ಹಿಂದ್ಗಡೆಯಿಂದ ಶೋಲ್ಡ್ರು ಸ್ವಲ್ಪ ನೀಟಾಗಿ ಹಿಂಗೆ ಮಸಾಜ್ ಮಾಡ್ಬೇಕು ನೋಡಿ ಈ ಥರ. ನಾನು ಜಾಸ್ತಿ ಸ್ನಾನದ್ದೇನು ಹಾಕಿಲ್ಲ ರೀ ಅವಂಗೆ. ನಾರ್ಮಲಾಗಿ ಉಗುರು ಬೆಚ್ಚಗಿರ್ತಾರ ನೀರು, ಅದನ್ನು ತೊಗೊಂಡು ಈ ಥರ ನೀರು ಹಾಕ್ತೀನಿ ನೋಡಿ ಅಷ್ಟೇ. ಸೊ ನಿಮ್ಗೇನಾದರೂ ಆ ರೆಡ್ ಆಯಿಲ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಬ್ಲಾಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಬ್ಲಾಗ್ನ. ಥ್ಯಾಂಕ್ ಯು.